ಸೊ ನಮ್ಮ ಕ್ಯಾಂಪ್ ಸ್ಟೇಗೆ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಹೋಗ್ತಾ ಇದ್ದಿದ್ದಂಥ ಜಾಗ ಬಂದು ಗೋಲ್ಡನ್ ಟೆಂಪಲ್. ಸೊ ಆನ್ ದ ವೇ ಗೋಲ್ಡನ್ ಟೆಂಪಲ್ ಸಿಗೋದ್ರಿಂದ ಸೊ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗೋಲ್ಡನ್ ಟೆಂಪಲ್ ಕಡೆ ಹೊರಟ್ವಿ ನಾವು. ಸೊ ಅಲ್ಲಿಂದ ಹೋಗಬೇಕಾದ್ರೆ ಆನ್ ದ ವೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ದೂರ ಸ್ವಲ್ಪ ಮಳೆ ಇತ್ತು. ನಾವು ಅಂದರೂ ನೋಡಿಬಿಟ್ಟು ಒಂದು ಕಡೆ ನಿಂತ್ಕೊಂಡ್ವಿ, ಬಟ್ ಮಳೆ ಕಡಿಮೆ ಆಗೋ ಥರ ಕಾಣಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮೇ ಬಿ ಕಡಿಮೆ ಆಗ್ಬೋದು ಅಂದ್ಬಿಟ್ಟು ಹೊರಡ್ಬಿಟ್ವಿ, ಪರವಾಗಿಲ್ಲ ನೆಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಮಳೆ ಸ್ಟಾಪ್ ಆಯಿತು. ಅದಾದಮೇಲೆ ನಾವು ಗೋಲ್ಡನ್ ಟೆಂಪಲ್ ಕಡೆ ಹೊರಟ್ವಿ. ನಮಗೆ ಅಷ್ಟೊಂದು ರೂಟ್ ಗೊತ್ತಿರಲಿಲ್ಲ, ಬಿಕಾಸ್ ಇದರಿಂದ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಗೇಟ್ ಸಿಗುತ್ತೆ. ಬಟ್ ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬರಬೇಕಾದ್ರೆ ನಾವು ಆ ಗೇಟಿಂದ ಬಂದಿದ್ವಿ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ರೂಟ್ ಕನ್ಫ್ಯೂಷನ್ ಆಯಿತು. ಸೊ ನಾವು ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಸೊ ಆನ್ ದ ವೇ ಈ ರೋಡಲ್ಲಿ ಪಾಸ್ ಆಗ್ತಾನೆ ನಿಮಗೆ ತುಂಬ ಈ ಸ್ಪೈಸಸ್ ಅಂಗಡಿ ಮತ್ತು ಬಾಸ್ಕೆಟ್ ಶಾಪ್ ಎಲ್ಲ ಸಿಗುತ್ತೆ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆನ್ ದ ವೇ ಹೋಗ್ತಾ ಅಲ್ಲಿ ಅವರು ಈ ಮನೆಗಳಿಗೆಲ್ಲ ಫ್ಲ್ಯಾಗ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ನನಗೆ ಫ್ಲ್ಯಾಗ್ಸ್ ಅಂತೂ ನೋಡೋಕ್ಕೆ ತುಂಬಾ ಇಷ್ಟ, ಬಿಕಾಸ್ ನಂಗೆ ಅದು ನೋಡಿದಾಗೆಲ್ಲ ನನಗೆ ಲಡಾಖ್ ನೆನಪಾಗುತ್ತೆ. ಸೊ ನನಗೆ ಲಡಾಖ್ ಪ್ಲೇಸ್ ಹೋಗ್ಬೇಕನ್ನೋದೊಂದು ಡ್ರೀಮ್. ಸೊ ಇದು ನೋಡಿದಾಗೆಲ್ಲ ನನಗೆ ಅದೇ ನೆನಪಾಗೋದು. ಸೊ ನಾನು ಲಾಸ್ಟ್ ಟೈಮ್ ಗೋಲ್ಡನ್ ಟೆಂಪಲ್ ಹೋದಾಗ ಅದೊಂದು ಫ್ಲ್ಯಾಗ್ ಥರ ಬರುತ್ತಲ್ಲ, ನಾನು ಅದನ್ನು ತೊಗೊಂಡು ಹೋಗಿದ್ದೆ. ಅದು ಮತ್ತು ಒಂದು ಬ್ರೇಸ್ಲೆಟ್. ಆ ಬ್ರೇಸ್ಲೆಟ್ ಆ್ಯಕ್ಚುಲಿ ಕಿತ್ತೋಯಿತು. ಸೊ ಈ ಸತಿ ನಾನು ಏನಕ್ಕೆ ಇಂಟೆನ್ಷನಲಿ ನಾನು ಗೋಲ್ಡನ್ ಟೆಂಪಲ್ ಬಂದಿದ್ದೆ, ನಾನು ಆ ಬ್ರೇಸ್ಲೆಟ್ ತೊಗೊಂಡು ಹೋಗ್ಬೇಕಂತ. ಬಿಕಾಸ್ ಸಮ್ವೇರ್ ನನಗೆ ಒಂದು ಬ್ರೇಸ್ಲೆಟ್ ನೋಡಿದಾಗೆಲ್ಲ ಏನೋ ಒಂದು ಗುಡ್ ವೈಬ್, ಅದೊಂದು ಸ್ಪಿರಿಚುವಲ್ ವೈಬ್ ಸಿಗುತ್ತೆ. ಬಿಕಾಸ್ ಆ ಒಂದು ಬೀಡ್ಸ್ ಮೇಲೆಲ್ಲ ಅವರೇನೋ ಅವ್ರದ್ದು ಲ್ಯಾಂಗ್ವೇಜಲ್ಲಿ ಏನೋ ಬರೆದಿರ್ತಾರೆ. ಸೊ ಏನೋ ಒಂಥರ ಒಂದು ಸ್ಪಿರಿಚುವಲ್ ಥಿಂಗ್ ನನ್ನ ಜೊತೆ ಇದೆ ಅನ್ನೋ ಥರ ಒಂದು ಫೀಲ್ ನನಗೆ. ಸೊ ಅದಾದಮೇಲೆ ತುಂಬಾ ಹಸುವಾಗಿತ್ತು ನಮಗೆ, ಬಿಕಾಸ್ ನಾವು ಮಾರ್ನಿಂಗಿಂದ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಹಾಗಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಒಂದು ಕೆಫೆಗೆ ಹೋದ್ವಿ. ಸೊ ನನಗೆ ಇಬ್ಬರಿಗೂ ಎಷ್ಟು ಮಟ್ಟಕ್ಕೆ ಹಸುವಾಗಿತ್ತು ಅಂದರೆ ಏನು ಕೊಟ್ಟರು ತಿನ್ನೋಂಗಾಗಿತ್ತು. ಬಟ್ ನಾವು ಫ್ರೈಡ್ ರೈಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಯಾಕೋ ನಮಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಟ್ ದ ಎಂಡ್ ನಮ್ಮ ಫುಡ್ಡೇ. ಬಟ್ ಫ್ರೈಡ್ ರೈಸ್ ನಾರ್ಮಲ್ ಗೋಬಿ ಮಂಚೂರಿನೂ ಆರ್ಡ್ರ್ ಮಾಡಿದ್ವಿ. ಬಟ್ ಸ್ಟಿಲ್ ಅದು ಫುಡ್ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಗೋಬಿ ಮಂಚೂರಿ ಅವ್ರು ಅಷ್ಟು ನೀಟಾಗಿ ಫ್ರೈ ಕೂಡ ಮಾಡಿರಲಿಲ್ಲ. ಅದಾದಮೇಲೆ ನಾವು ಇಲ್ಲಿ ನಮ್ಮ ಬ್ರೇಸ್ಲೆಟ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಶಾಪಿಗೆ ಬಂದ್ವಿ. ಸೊ ಇವ್ರು ಇದಕ್ಕೆ 400 ಹೇಳ್ತಾ ಇದ್ದಾರೆ. ಸೊ ಹಿಂಗೋ ಬಾರ್ಗೇನ್ ಮಾಡಿದ್ವಿ. ಬಟ್ ಇವ್ರ ಹತ್ರ ಅಷ್ಟೊಂದು ಬಾರ್ಗೇನ್ ನಡೆಯಲ್ಲ. ಆ್ಯಂಡ್ ಮೋರೋವರ್ ನಂಗೆ ಬಾರ್ಗೇನ್ ಮಾಡೋಕ್ಕೂ ಬರೋಲ್ಲ. ಬಟ್ ಸಮ್ಹೋ ಒಂದು ಸ್ವಲ್ಪ ನಾವು ಡಿಸ್ಕೌಂಟ್ ಬಾರ್ಗೇನ್ ಮಾಡಿ ಇಸ್ಕೊಂಡ್ವಿ. ಸೊ ಫೈನಲಿ ಅದು ಒಂದು 2 ಬ್ರೇಸ್ಲೆಟ್ ತೊಗೊಂಡ್ವಿ. ಸೊ ಓವರಾಲ್ 4 ಬ್ರೇಸ್ಲೆಟ್ ಏನೋ ತೊಗೊಂಡ್ವಿ. ತುಂಬಾ ಖುಷಿ ಆಯಿತು. Pema is Kamal. Not Pema. Okay. How to say thank you in your language? Tunsi se. Tuksi se. Huh? Tuksi se. Okay. Tuk means like a heart. Okay. Thank you. Okay. Thank you. ಸೊ ನಮ್ಮ ಬ್ರೋಗೊಂದು ಬಾಯ್ ಹೇಳಿ ಅಲ್ಲಿಂದ ನಾವು ವಾಪಸ್ ನಮ್ಮೂರಿನತ್ತ ಹೊರಟ್ವಿ. ಸೊ ಬ್ರೇಸ್ಲೆಟ್ಸ್ ತೊಗೊಂಡು ತುಂಬಾ ಖುಷಿ ಆಯಿತು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರಸ್ ಟ್ರಿಪ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಫಸ್ಟ್ ಟೈಮ್ ಗಾಡೀಲಿ ಹೋಗಬೇಕಾದ್ರೆ ಸ್ವಲ್ಪ ಭಯ ಆಯಿತು, ರಿಸ್ಕ್ ತಗೋತಾ ಇದ್ದೀವ ಅನ್ನೋ ಥರ ಒಂದು ಫೀಲ್ ಇತ್ತು. ಬಟ್ ಡೆಫಿನೆಟ್ಲಿ ನಾಟ್. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಎವರ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ರಮ್ಯಾಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.